ಗೋಯಿಂಗ್ ಬ್ಯಾಕ್ ಆ್ಯಂಡ್ ಸಿಟ್ಟಿಂಗ್ ಎಟ್ ಹೋಮ್, ಕೇವಲ ನಾನು ಬಂದೆ ಓದದೆ ವಾಪಸ್ ಹೋಗುವ ವ್ಯಕ್ತಿನ, ಅಥವಾ ಸುತ್ತಮುತ್ತಲಿನ ವಾತಾವರಣವನ್ನು ಗ್ರಹಣ ಮಾಡುವ ಆ ಗ್ರಹಿಕೆಯನ್ನು ನಾನು ಹೊಂದಿದ್ದೀನ? ಶಿಕ್ಷಣ ಅಂದ್ರೇ ಗಮನಿಸೋದು, ಶಿಕ್ಷಣ ಅಂದ್ರೇ ಗ್ರಹಿಸುವುದು, ಶಿಕ್ಷಣ ಅಂತಂದ್ರೇ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೋಡಿ ಅರ್ಥೈಸಿಕೊಂಡು ಚರ್ಚಿಸಿ ಪ್ರಶ್ನಿಸಿ ನನ್ನ ವ್ಯಕ್ತಿತ್ವದ ಒಂದು ಗುಣವನ್ನಾಗಿ ಮಾಡಿಕೊಳ್ಳುವುದು. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವ. ನಮಗೆ ಮಹಾತ್ಮ ದಶಾವತಾರದಲ್ಲಿ ಒಂದು ಅಂತ ನಾವೆಲ್ಲ ನಂಬಿರುವ ಮಹಾತ್ಮ ಬುದ್ಧ ಸಿದ್ಧಾರ್ಥನಾಗಿ ಬುದ್ಧನಾದನಲ್ಲ, ಅಸಮಾನತೆಯನ್ನು ತೊಡೆಯಲಿಕ್ಕೆ, ಮನುಷ್ಯನ ಬದುಕಿನ ಎಲ್ಲ ಕಷ್ಟಗಳ ಮೂಲ ಕಾರಣ ಆಸೆ, ಅತಿ ಆಸೆ, ಇದನ್ನು ನಿವಾರಣೆ ಮಾಡಲಿಕ್ಕೆ ಅವನು ಕಂಡುಕೊಟ್ಟ ಅಷ್ಟಾಂಗ ಮಾರ್ಗ. ಆ ಅಷ್ಟಾಂಗ ಮಾರ್ಗವನ್ನು ನಾನು ಗಮನಿಸಿದ್ದೀನ? ನನಗೇನಾದರೂ ಅದರ ಬಗ್ಗೆ ಇದೆಯಾ? ಬುದ್ಧನ ಅವತಾರವನ್ನು ನಾವು ಎತ್ತಬೇಕು, ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ, ಸರ್ವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ. ಆ ಬುದ್ಧ, ಆ ಬುದ್ಧನ ಆಲೋಚನೆ, ಮಹಾತ್ಮ ಬುದ್ಧನ ಆ ವ್ಯಕ್ತಿತ್ವ, ಅವನ ಧರ್ಮ ಬೋಧನೆ, ಅವನ ಇಡೀ ಜೀವನದ ಒಟ್ಟು ಸಾರಾಂಶ, ಉಪದೇಶ ನನ್ನ ವ್ಯಕ್ತಿತ್ವದಲ್ಲಿ ಕೆಲಸ ಕಾರ್ಯದ ರೂಪದಲ್ಲಿ ಕಾಣ್ತಾ ಇದೆಯಾ? ಪರಶುರಾಮ ತಂದೆಯ ವ್ಯಾಖ್ಯ ಪಾಲಕ, ನನ್ನ ಮನೆದೇವರು ಸೌದತ್ತಿ ಯಲ್ಲಮ್ಮ, ಅವರ ಮಗ, ಅವನ ತಂದೆ ಜಮದಗ್ನಿ, ಮಹಾನ್ ಋಷಿ. ಆ ಆಜ್ಞಾಧಾರಕ ಪರಶುರಾಮನ ಗುಣಗಳು ನನ್ನಲ್ಲಿದೆಯಾ? ನನ್ನ ತಂದೆ ಹೇಳಿದ್ದನ್ನು ಪಾಲಿಸುವುದು, ಅಥವಾ ಜಗತ್ತಿಗೆ ಅಂದು ಎಲ್ಲ ರಾಜ ಮಹಾರಾಜರುಗಳ ಉಪಟಳ ಹೆಚ್ಚಾದಾಗ ಆ ಭೂಮಿಯ ತೂಕವನ್ನು ನಿರ್ವಹಿಸಲಿಕ್ಕೆ, ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಅವನು ತೆಗೆದುಕೊಂಡು ಹೊರಟ ಪರಶುರಾಮನ ಪರಶು, ಆ ಶಕ್ತಿ, ದುಷ್ಟ ಸಂಹಾರ, ಶಿಷ್ಟ ರಕ್ಷೆ, ಆ ಛಾತಿ, ಆ ಧೈರ್ಯ, ಆ ಅವತಾರದ ಸ್ವರೂಪ ನನ್ನಲ್ಲಿದೆಯಾ? ಆಜ್ಞಾಧಾರಕನೂ ಹೌದು, ಜಗದ ಸರ್ವ ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಕತ್ತಿ ಎತ್ತಿ ಯುದ್ಧ ಮಾಡುವ ಛಾತಿ, ಇದು ಪರಶುರಾಮನ ಗುಣ. ಅದು ನನ್ನಲ್ಲಿದೆಯಾ? ಧರ್ಮ ಬೋಧಕನಾಗಿ ಜೀವನ ಪೂರ್ತಿ ಹುಟ್ಟಿನಿಂದ ಕೊನೆವರೆಗೂ ಕೂಡ ಸಂಕಷ್ಟಗಳನ್ನೇ ಎದುರಿಸಿದ ಶ್ರೀಕೃಷ್ಣ ಪರಮಾತ್ಮನ ಆ ಲೀಲಾ ಶಕ್ತಿ, ಸಮಯ ಪ್ರಜ್ಞೆ, ಯದಾ ಯದಾ ಧರ್ಮದ ಸ್ಥಾಪನೆಗಾಗಿ, ಧರ್ಮದ ರಕ್ಷಣೆಗಾಗಿ, ಕಾಲ ನಿಯಮದ ಅನುಕರಣೆಗಾಗಿ ಅತಿಯಾಸೆ, ಮೋಹ, ಲೋಭ, ದುಷ್ಟತೆ ಇದೆಲ್ಲವನ್ನೂ ಕೂಡ ಸ್ವತಃ ಯುದ್ಧ ಮಾಡದೆ, ಸ್ವತಃ ಕತ್ತಿ ಎತ್ತದೆ ಅವರ ಜೊತೆಗಿರುವ ವ್ಯಕ್ತಿಗಳಿಗೆ ಆ ಸ್ಫೂರ್ತಿಯನ್ನು ತುಂಬಿ, ಒಬ್ಬ ಅರ್ಜುನ, ಒಬ್ಬ ಧರ್ಮರಾಯ, ಇನ್ನೊಬ್ಬ ವ್ಯಕ್ತಿಯನ್ನ, ಒಬ್ಬ ರಾಧೆ, ಇನ್ನೊಂದು ಮತ್ತೊಂದು ಅಂತ ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳಲ್ಲಿ ಆ ಸ್ಫೂರ್ತಿಯನ್ನು ತುಂಬಿ, ನನ್ನ ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ನನ್ನ ತಂದೆಯೇ ಆಗಿರಲಿ, ತಾಯಿಯೇ ಆಗಿರಲಿ, ಓದುತ್ತಿರುವ ಶಾಲೆಯೇ ಆಗಿರಲಿ, ವಾಸಿಸುತ್ತಿರುವ ಸ್ಥಳವೇ ಆಗಲಿ, ಆ ಶ್ರೀಕೃಷ್ಣ ಪರಮಾತ್ಮನ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಸು ಕದಾಚನ, ಕೆಲಸ ಮಾಡುವ ಆ ಕರ್ತವ್ಯ ಪ್ರಜ್ಞೆ ನಮ್ಮಲ್ಲಿ ಹಿಡಿಕೆ ಹಾಕ್ತಾ ಇದೆಯಾ? ಆ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಕಲಿತ ಅಂಶಗಳೇನು? ಎಲ್ಲ ಕಷ್ಟಗಳಿದ್ದರೂ ಆ ಎಲ್ಲ ಕಷ್ಟಗಳನ್ನು ಮೀರಿ ಸಮಾಜದ ಒಳಿತಿಗಾಗಿ, ಇಡೀ ರಾಷ್ಟ್ರದ ಒಳಿತಿಗಾಗಿ, ಲೋಕದ ಹಿತಕ್ಕಾಗಿ ಎಲ್ಲ ಸವಾಲುಗಳನ್ನು ಸ್ವೀಕರಿಸುವ ಗುಣ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನಾನು ಮಾಡಬೇಕಾದ ತಪಸ್ಸು ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ಯಾರೋ ಒಬ್ಬ ವ್ಯಕ್ತಿ, ಬಲಾಢ್ಯ ವ್ಯಕ್ತಿ, ಬಲಿಚಕ್ರವರ್ತಿ ಎಂತವನು
ಬಂದಾಗ ಲೋಕವನ್ನು ಕಾಣಲಿಕ್ಕೆ ವಾಮನನಾಗಿ ಅತೀ ಸಣ್ಣ ವೇಷದಲ್ಲಿ ರೂಪದಲ್ಲಿ ಚರ್ಮದೇಹಧಾರಿಯಾಗಿ ನಿಯಂತ್ರಿಸಲಿಕ್ಕೆ ಆ ವಾಮನ ರೂಪನಾದರೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಜ್ಞಾನದ ಮೂಲಕ ಅಂತಃಶಕ್ತಿಯ ಮೂಲಕ ಆ ಮಟ್ಟಕ್ಕೆ ಬೆಳೆಯುವ ಧೀಶಕ್ತಿ ನಮ್ಮಲ್ಲಿದೆಯಾ? ಬೇರೂರಿದೆಯಾ? ಪೈರೊಡೆದಿದೆಯಾ? ಮೈದಳೆದಿದೆಯಾ? ಈ ಪ್ರಶ್ನೆ ಚರಿತ್ರೆಯಿಂದ ನಾವು ಕಲಿಯಲಿಕ್ಕೆ ಇರಬೇಕಾದ ಅಂಶಗಳು. ಯಾವ ವ್ಯಕ್ತಿಯೂ ಸಾಮಾನ್ಯನಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಹೇಳುವ ಹಾಗೆ ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ. ನಾನು ಹೇಳುವುದಲ್ಲ, ನಮ್ಮ ಪರಂಪರೆ ಹೇಳುವ ಮಾತು, ನಾನು ಹೇಳುವುದಲ್ಲ, ಇತಿಹಾಸ ಹೇಳುವ ಮಾತು. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ ಎನ್ನುವುದಾದರೆ ನಮ್ಮ ಈ ಮೆದುಳು, ನಮ್ಮ ಈ ಹೃದಯ, ನಮ್ಮ ಆಲೋಚನೆ, ನಮ್ಮ ಗ್ರಹಿಕೆ ಎಲ್ಲವನ್ನೂ ಆಸ್ವಾದಿಸಿ ಸಮಾಜದ ಸಂರಚನೆಗೆ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಆ ಆಲೋಚನೆಗಳು ಬೆಳೆದು ಹೆಮ್ಮರವಾಗಿ ಇತರರಿಗೆ ನೆರಳು ಕೊಟ್ಟ ಉದಾಹರಣೆಗಳು ಚರಿತ್ರೆಯಲ್ಲಿ ಇದೆ ಎನ್ನುವುದಾದರೆ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಆಯ್ದುಕೊಳ್ಳುವ ಆಯ್ಕೆ ಅಂತಹದ್ದೇ ಆಗಿರಬೇಕು. ಅಂತಹದ್ದೇ ಆಗಿರಬೇಕು. ನನ್ನ ಆಯ್ಕೆ ಅತ್ಯುತ್ತಮ, ನನ್ನ ಆಯ್ಕೆ ಉದಾತ್ತ, ನಾನು ಆಯ್ದುಕೊಂಡ ಬದುಕು ಬಹಳ ಆದರ್ಶಮಯ ಅಂತ. ಹಾಗಿದ್ರೆ ಇದೇನು ಅವತಾರಗಳೆಲ್ಲ ಎತ್ತಿ ಬಂದ್ವಲ್ಲ, ಅದರ ವಿರುದ್ಧ ನಕಾರಾತ್ಮಕ ಶಕ್ತಿಗಳು ಇತ್ತಲ್ಲ, ಈಗಲೂ ಇದ್ದಾವೆ. ಈಗಲೂ ಅಂತಹ ರಾವಣ, ಶ್ರೀರಾಮ ವಧಿಸಿದ ರಾವಣ, ಅಂತ ಕುಂಭಕರ್ಣ, ಆ ಇಂದ್ರ, ಇಂಥವರೆಲ್ಲ ಬಹಳಷ್ಟು ಜನ ಹೊರಗಡೆ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ವಧಿಸಿದ ಕಂಸ, ವಾಮನ ಬಲಿ ತೆಗೆದುಕೊಂಡ ಬಲಿ ಚಕ್ರವರ್ತಿ, ಆ ರೀತಿಯ 10 ತಲೆಗಳಿಲ್ಲದೆ ಹೋದರೂ ಮನಸ್ಸು ವಿಕಾರ